ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮೊಮ್ಮಗ ಈಗಾಗ್ಲೇ ಮಗು ಹೆಂಗಸನ್ ಮದುವೆ ಮಾಡ್ಕೋಬೇಕಾ? ನಮ್ಮ ರಾಮುಗೆ ಇದು ಮೊದಲನೇ ಮದುವೆ. ಅವನು ಮದುವೆ ಆಗ್ಬೇಕಾಗಿರೋ ಹುಡುಗಿಗೂ ಮೊದಲೇದೇ ಆಗ್ಬೇಕು. ನೀರ್ ತಗೊಳ್ಳಿ. ಯಾಕೆ ಹೀಗ್ ನೋಡ್ತಾ ಇದ್ದೀರಾ? ಓ, ಬರೀ ನೀರ್ ಕೊಡ್ತಾ ಇದ್ದೀನಿ ಅಂತಾರಾ? ಸೀತಮ್ಮ ಕಾಫಿ ಅಥವಾ ಜ್ಯೂಸ್ ಮಾಡ್ಕೊಂತಾಳೆ. ಮೊದಲು ನೀವು ನೀರ್ ಕುಡೀರಿ. ಈ ಚಿಕ್ಕ ಹುಡುಗಿ ಮದುವೆ ಮನೆ ತುಂಬ ಓಡಾಡ್ಕೊಂಡಿದ್ಲು. ಆದ್ರೆ ಇವಳು ತಾಯಿ ಸೀತಾ ಅನ್ನೋದು ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ಯಾರು ಇದನ್ನ ನಂಗೆ ಯಾಕೆ ಹೇಳಲೇ ಇಲ್ಲ? ಸೀತಾನು ಯಾಕೆ ಇದನ್ನು ಮುಚ್ಚಿಟ್ಲು? ಮನೆಗ್ ಬಂದವ್ರಿಗೆ ಏನಾದ್ರೂ ಕುಡಿಯಕ್ ಕೊಡ್ಬೇಕು, ಅದು ನಮ್ ಸಂಸ್ಕಾರ ಅಂತ ಸೀತಮ್ಮ ಹೇಳ್ಕೊಟ್ಟಿದ್ದಾಳೆ. ನೀವು ನೀರ್ ಕುಡೀರಿ. ಕರೆಕ್ಟ್ ಆಗಿ ಹೇಳಿದ್ನಲ್ವಾ ಸಂಸ್ಕಾರ? ಅದು ಸಂಸ್ಕಾರ ಬಂಗಾರಿ. ಸಂಸ್ಕಾರ, ಸಂಸ್ಕಾರ. ರಾಮನಂತ ಹುಡುಗ 100ಕ್ಕೊಬ್ಬ. ಆ ಸಂಸ್ಕಾರ ನಿಮ್ಮಿಂದಾನೇ ಅನ್ಸತ್ತೆ ಬಂದಿರೋದು. ನೀವು ಎಷ್ಟು ದೊಡ್ಡ ಜನ, ಆದರೂ ಅಹಂಕಾರ ಅನ್ನೋದು ಸ್ವಲ್ಪನೂ ಇಲ್ಲ. ಸರಳವಾಗಿದ್ದೀರಾ ನೀವು. ನಿಜ, ನಮ್ಮ ಸೀತಾ ಜೀವನ ಎಲ್ಲ ನೊಂದಿದ್ದಾಳೆ. ಈಗ ನಿಮ್ಮಂಥ ಒಳ್ಳೆ ಮನೆ ಸೇರ್ತಾ ಇದ್ದಾಳೆ. ನಿಜವಾಗ್ಲೂ ತಾಯಿ ಮಗಳು ಇಬ್ಬರು ತುಂಬ ಪುಣ್ಯ ಮಾಡಿದ್ದಾರೆ. ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಿದ್ರಿ. ನನಗಿರೋದು ಇವಳೊಬ್ಳೆ. ಸಿಹಿನೇ ನನಗೆಲ್ಲ. ಇವರು ನಮ್ಮ ಪಕ್ಕದ ಮನೆಯವರು. ಆದರೂ ಮನೆಯವ್ರಿಗಿಂತ ಹೆಚ್ಚು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಪ್ರೀತಿ ಧೈರ್ಯನ ತುಂಬಿದ್ದಾರೆ ನಮ್ಮ ಅಪ್ಪ ಅಮ್ಮ. ತಾತ, ಒಂದ್ ನಿಮಿಷ ಪ್ಲೀಸ್. ಈಗೇನು ಮಾತಾಡೋದು ಬೇಡ, ಮನೆಗೆ ಬಾ. ತುಂಬ ಮಾತಾಡೋದಿದೆ. ಡ್ರೈವರ್ ನಡಿ. ತಾತ ಇಷ್ಟೊಂದು ಸೀರಿಯಸ್ ಇದ್ದಾರೆ ಅಂದ್ರೆ ಅವ್ರಿಗೆ ಸಿಹಿ ಬಗ್ಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ. ನನ್ನ ಲೈಫಲ್ಲಿ ನಾನು ಮಾತ್ರ ಅಲ್ಲ, ಸಿಹಿನೂ ಇದ್ದಾಳೆ ಅಂತ ನೀವು ಯಾವಾಗ ತಾತಂಗೆ ಹೇಳ್ತಿರೋ, ಅವ್ರು ಯಾವಾಗ ಅದನ್ನು ಮನಸ್ಫೂರ್ತಿಯಾಗಿ ಒಪ್ಕೋತಾರೋ ಅವಾಗ ನೀವು ನನ್ನ ಜೊತೆ ಮಾತಾಡಿ. ಫಸ್ಟು ತಾತನ ಹತ್ರ ಮಾತಾಡ್ಬೇಕು. ತಾತನ ಒಪ್ಸಾದ್ಮೇಲೆ ಸೀತಾ ಜೊತೆ ಮಾತಾಡೋದು. ಶಾಂತ, ಏನಾಯ್ತು ಇವ್ರಿಗೆ? ಇದಕ್ಕಿದ್ದಾಗ ಹೊರಟ್ಬಿಟ್ರಲ್ಲ? ನನಗೂ ಗೊತ್ತಾಗ್ತಿಲ್ಲ ರೀ ಯಾಕೆ ಹಿಂಗಾಯ್ತು ಅಂತ. ಸೀತಮ್ಮ, ಮಿಸ್ಟರ್ ಸೋನಿಯಾಗೆ ಇಷ್ಟು ಬೇಗ ಹೊರಟೋದ್ರು? ಅವ್ರಿಗೇನೋ ಕೆಲಸ ಇರತ್ತೆ ಪುಟ್ಟ, ನೀನು ಹೋಗಿ ಆಟ ಆಡ್ಕೊ. ಓಕೆ ಸೀತಮ್ಮ. ಅಲ್ಲ, ಖುಷಿ ಖುಷಿಯಾಗೆ ಮಾತಾಡ್ತಾ ಇದ್ರು. ಇದ್ದಕ್ಕಿದ್ದಾಗೆ ಅವ್ರಿಗೆ ಏನಾಯ್ತು ಅರ್ಥನೇ ಆಗ್ಲಿಲ್ವಲ್ಲ. ಅಪ್ಪ, ನನಗೊಬ್ಳು ಮಗಳಿದ್ದಾಳೆ, ನನ್ನ ಮಗಳೇ ಸಿಹಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಏನಮ್ಮ ಹೇಳ್ತಾ ಇದೀಯ ಸೀತಾ? ಸಿಹಿ ಬಗ್ಗೆ ಅವ್ರಿಗೇನೂ ಗೊತ್ತೇ ಇರ್ಲಿಲ್ವಾ? ಅಯ್ಯೋ ರಾಮ. ಅಲ್ಲಮ್ಮ, ನಿನ್ಗೊಬ್ಳು ಮಗಳಿದ್ದಾಳೆ ಅಂತ ಅವ್ರಿಗೆ ಗೊತ್ತಿದ್ದೇ ಈ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಅಲ್ವೇನಮ್ಮ ನಾವೆಲ್ಲ ಅನ್ಕೊಂಡಿದ್ದು? ರಾಮ್ಗೆ
ಎಲ್ಲ ರೀತಿನೂ ಸರಿ ಹೋಗೋ ಹೆಣ್ಣು ನೀನು ಸೀತಾ. ನನ್ನ ಮಗಳ ಸ್ಥಾನದಲ್ಲಿ ಇದೆಯಾ ಅಂತ ನಾನು ಹೀಗಂತ ಇದ್ದೀನಿ ಅಂತ ಅನ್ಕೋಬೇಡ. ಆದ್ರೆ ಒಂದ್ ಮಗು ಇರೋ ಹೆಣ್ಣು ಜೊತೆ ರಾಮನ್ ಮದ್ವೆ ಮಾಡಲ್ಲ ಅಂತ ಅವ್ರು ಅಂದ್ಬಿಟ್ರೆ ಏನಮ್ಮ ಗತಿ? ನಾನು ಸೀತಮ್ಮನ ಜೊತೆ ಇದ್ರೆ ಅವಳು ಮದುವೆನೇ ಆಗೋದಿಲ್ವಾ? ನನ್ನ ಫ್ರೆಂಡು ಮತ್ತು ಸೀತಮ್ಮ ದೂರ ದೂರ ಆಗ್ತಾರಾ? ಅಮ್ಮಯ್ಯ, ಯಾಕೋ ಅಪ್ಪಾಜಿ ಸಿಕ್ಕಾಪಟ್ಟೆ ಗರಂ ಆಗಿರೋಂಗಿದ್ದಾರೆ. ಮನೇಲಿ ದಿನಕ್ಕೊಂದು ರಾಮಾಯಣ ನಡೀತಾ ಇದ್ರೆ ಹಿಂಗೆ. ಅವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ನಿಮ್ಮ ಮನೆಯವ್ರನ್ನೇ ಕೇಳಬೇಕು. ಯಾಕೆಂದ್ರೆ ಅಪ್ಪಾಜಿ ಅವ್ರ ಸೂತ್ರ ನಿಮ್ಮ ಮನೆಯವ್ರ ಕೈಲಿ ಇರೋದಲ್ವಪ್ಪ. ಮಾವಯ್ಯ, ಏನೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಸೀತಾಗೆ ಒಂದು ಮಗು ಇದೆ ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ರಿ? ಇಷ್ಟು ಜನ ಇದ್ದೀರಾ ಮನೇಲಿ, ಯಾರಾದ್ರೂ ಒಬ್ರು ಹೇಳ್ಬೋದಾಗಿತ್ತಲ್ವಾ? ವಾವ್, ಈ ಮುದ್ಕನಿಂದ ಮುಚ್ಚಿಟ್ ಸತ್ಯ ಜ್ವಾಲಾಮುಖಿ ತರ ಸಿಡಿದಿದೆ. ಶಭಾಷ್. ಅವತ್ತು ಡೈವರ್ಸ್ ಆಗಿರೋ ಸಂಬಂಧ ಬಂದಿದೆ ಅಂತ ಹೇಳಿ ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ ಅಂತ ಮಾವಯ್ಯನ ಹತ್ರ ನಾನು ಬಯಸ್ಕೊಂಡೆ. ಇವತ್ತು ಯಾರೇನು ಉತ್ತರ ಕೊಡ್ತಿರೋ ಕೊಟ್ಕೊಳ್ಳಿ, ನನಗೇನಾಗಬೇಕು? ತಾತ, ಆಕ್ಚುಲಿ ಈ ವಿಷಯನ ನಿಮ್ಮಿಂದ ಮುಚ್ಚಿಡ್ಬೇಕು ಅನ್ನೋ ಇಂಟೆನ್ಷನ್ ಯಾರಿಗೂ ಇರಲಿಲ್ಲ. ಮುಚ್ಚಿಟ್ಟು ತಪ್ಪು ಮಾಡಿದ್ದು ಅಲ್ಲದೆ ಅದಕ್ಕೆ ಸಮಜಾಯಿಸಿ ಕೊಡೋ ಅಗತ್ಯ ಏನಿಲ್ಲ. ಮಾವಯ್ಯ, ಸುಮ್ನಿರಮ್ಮ, ನೀನಾದ್ರೂ ಹೇಳ್ಬೋದಾಗಿತ್ತಲ್ವಾ? ಎಲ್ಲಾನು ಬಂದು ಹೇಳ್ತಿದ್ದೆ. ಇಷ್ಟು ಗಂಭೀರವಾದ ವಿಷಯನ ಯಾಕೆ ಹೇಳಲಿಲ್ಲ ನೀನು? ತಾತ, ಅದು ಆಕ್ಚುಲಿ ಈಗ ನೀವು ಯಾರೂ ಮಾತಾಡೋದು ಅಗತ್ಯ ಇಲ್ಲ. ಮಾವಯ್ಯ, ನಿಮ್ಮ ಹತ್ರ ಈ ವಿಚಾರನ ನಾವು ಬೇಕು ಅಂತ ಮುಚ್ಚಿಡ್ಲಿಲ್ಲ. ನಿಮ್ಮ ಆರೋಗ್ಯ ಸರಿ ಇರಲಿಲ್ವಲ್ಲ, ಅದು ಅಲ್ಲದೆ ಇದು ಸೂಕ್ಷ್ಮವಾದ ವಿಷಯ. ಅದಕ್ಕೆ ನೀವು ಸರಿ ಹೋದ್ಮೇಲೆ ನಿಧಾನವಾಗಿ ನಿಮ್ಮ ಹತ್ರ ಹೇಳೋಣ ಅಂತ ನಾವೆಲ್ಲ ಸುಮ್ಮನಾದ್ವಿ. ನನಗೆ ನಿಮ್ಮ ಯಾರ ನೆಪಗಳು ಕಾರಣಗಳು ಬೇಕಾಗಿಲ್ಲ. ನಾನು ಸೀತಾ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೀನಿ. ಅವಳ ಸಮಯ ಕೇಳಿಕೊಂಡು ನನ್ನ ಹತ್ರ ಕಳಿಸಿ. ಅಲ್ಲಿ ನೀವು ಯಾರೂ ಇರೋದು ಬೇಡ. ನಿಮ್ಮ ಹತ್ರ ಮಾತಾಡೋದೇನಿನ್ನೂ ಬಾಕಿ ಇಲ್ಲ. ನಾನು ಸೀತಾ ಇಬ್ಬರೇ ಮಾತಾಡಬೇಕಾಗಿದೆ. ಸೀತಾಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.